ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಅದು ಮಲ್ಲಪ್ಪ ಜೊತೆ ಅವರು ಈ ದಿನ S60 ನ್ಯೂಸ್ ಮೂಲಕ ತಮ್ಮೊಂದಿಗೆ ಕಾಂಗ್ರೆಸ್ ಮೇಲೇಳುವುದು ಹೇಗೆ ಅಂತ ಒಂದಿಷ್ಟು ಚರ್ಚೆ ಮಾಡಬೇಕಂತ ಅನಿಸ್ತಾ ಇದೆ. ಯಾಕೆಂದರೆ ಒಳ್ಳೆಯ ಪ್ರಯತ್ನ ಮಾಡಿದರು ರಾಹುಲ್ ಗಾಂಧಿಯವರು. ಪಾದಯಾತ್ರೆ ಮಾಡಿದರು, ಬಸ್ ಯಾತ್ರೆ ಮಾಡಿದರು, ಜನರ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. OBC ಜೊತೆಗೆ ನಮ್ಮ SC ST ಜೊತೆಗೆ ಮೈನಾರಿಟಿ ಇನ್ನುಳಿದ ಜನರ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಅದರ ಪರಿಣಾಮವಾಗಿ ಇವತ್ತೊಂದಿಷ್ಟು ಜೀವಂತಿಕೆ ಪಡೆದಿದ್ದಾರೆ. ಆದರೆ ಅದು ಗೆಲುವಾಗಿ ಪರಿವರ್ತನೆ ಮಾಡುವಲ್ಲೇ ಆಗ್ತಾಯಿಲ್ಲ, ಸಾಧ್ಯಗಳಾಗ್ತಾಯಿಲ್ಲ. ಈ ದಿಶೆಯಲ್ಲ ಈಗಾಗಲೇ ಮಹಾರಾಷ್ಟ್ರವನ್ನು ಕಳ್ಕೊಂಡಿದ್ದಾರೆ, ನಿಮಗೆ ಗೊತ್ತದೆ. ಅದು ಗೆಲ್ಲಬೇಕಾಗಿದ್ದನ್ನು ಕಳ್ಕೊಂಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಜಬರ್ದಸ್ತ್ ಆದಂಥ ಒಂದು ರಿಸಲ್ಟ್ ಬಂದಿತ್ತು. ಹಂಗೆ ಹರಿಯಾಣದಲ್ಲಿ ನಾವು ಕಾಂಗ್ರೆಸ್ಗೆ ಒಳ್ಳೆಯ ಲಕ್ಷಣ ಕಂಡಿದ್ದು. ಆದರೆ ಈಗ ಈ ಸೋಲುಗಳಿಂದಾಗಿ ಮತ್ತು ಮರುಚಿಂತನೆ ಮಾಡುವಂಥದ್ದು ಮತ್ತು ಅದರಲ್ಲೂ ನಮ್ಮ ಖರ್ಗೆ ಅವರು ಒಂದು ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳುವ ಅಗತ್ಯ ಐತಿ ಅನ್ನುವಂಥ ಒಂದು ಮಾತು ಮಾತಾಡಿದರು. ಮೊನ್ನೆ ನಾವು ಅದರದ್ದು ಒಂದು ಮೀಟಿಂಗ್ದಲ್ಲಿ ತಮ್ಮದೇ ಅಂತ ಒಂದು ಪಕ್ಷದ ಮೀಟಿಂಗ್ದಲ್ಲೇ ಅವ್ರು ನಿರ್ಧಾರ ತೆಗೆದುಕೊಂಡು ವಿಚಾರ ಮಾಡಿದ್ದಾರೆ. ಹೋರಾಟ ಮಾಡೋಣ, ಸಂಘಟನೆ ಮಾಡೋಣ, ಹಾಗೆ ಹೀಗೇನು ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿನ ಪಕ್ಷಪಾತದ ವಿರುದ್ಧ ರಾಷ್ಟ್ರೀಯ ಅಭಿಯಾನ ನಡೆಸುವ ನಿರ್ಧಾರ. ರಾಷ್ಟ್ರ ಮಟ್ಟದಲ್ಲೇ ಚುನಾವಣೆ ಎನ್ನುವಂಥದ್ದು, ಚುನಾವಣಾ ಆಯೋಗ ಅನ್ನುವಂಥದ್ದು ಪೂರ್ತಿಯಾಗಿ ಪಕ್ಷಪಾತಿಯಾಗಿ ಕೂಡಿದ ಅದರ ವಿರೋಧವಾಗಿ ಹೋರಾಟ ಮಾಡುವಂಥದ್ದು ಅಡ್ಡಿಲ್ಲ, ಒಳ್ಳೆಯದು ಮಾಡಿರಿ. ಯಾಕಪ್ಪ ಅಂದರೆ ಈವನ್ ಕೋರ್ಟ್ಗಳ ಮೂಲಕ ಆಗಲಿ ನಮ್ಮ ನ್ಯಾಯದ ಮೂಲಕ ಅದು ನ್ಯಾಯಕ್ಕೆ ಸಿಗ್ತಾ ಇಲ್ಲ ಅಥವಾ ಮತ್ತೊಂದು ರೀತಿಯಿಂದ ಆಗ್ತಾಯಿಲ್ಲ ಅಂದಾಗ ಅನಿವಾರ್ಯವಾಗಿ ಜನರ ಸಮೀಪ ಹೋಗಿ ಅದನ್ನು ಪ್ರಯತ್ನ ಮಾಡ್ತಾಯಿದ್ರಿ. ಒಂದು ಒಳ್ಳೆಯ ಹೆಜ್ಜೆ, ಅಡ್ಡಿಲ್ಲ. ಮತ್ತು ಅದರ ನಂತರ ವಿದ್ಯುನ್ಮಾನ ಮತಯಂತ್ರಗಳ ಅಂದರೆ EVMಗಳ ಬದಲಿಗೆ ಮತಪತ್ರ ಬಳಕೆ ಮರುಚಾಲನೆ ಆಗ್ರಹ ಮಾಡೋಣ ನಾವು, ಅದರ ಬೇಗ ನಮಗಂತ ಕೂಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಅಡ್ಡಿಲ್ಲ, ಮಾಡಿರಿ. ಯಾಕಂದರೆ ಇಡೀ ವಿಶ್ವದಲ್ಲಿನ ಯಾರೂ ಇವತ್ತಿಗೆ ಈ EVMಗಳನ್ನ ಬಳಸ್ತಾ ಇಲ್ಲ. ಅದು ಯಾಕಂದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಈಗಾಗಲೇ ಪ್ರೂವ್ ಮಾಡಿದ್ದಾರೆ ಮತ್ತು ಸತ್ಯನೂ ಅನ್ನಿಸ್ತದೆ. ಆದರೆ ಅದನ್ನು ಕಾರ್ಯಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅಷ್ಟ ಸತ್ಯದ ಮಾತದ. ಅದರಲ್ಲೂ ಇವತ್ತು ಸ್ವತಃ ನಮ್ಮ ಸುಪ್ರೀಂ ಕೋರ್ಟ್ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ದಿಂದೋ ಅಥವಾ ಸಂವಿಧಾನದಲ್ಲಿಯ ದೋಷದಿಂದೋ ಇವತ್ತು ಮತ್ತೆ ಮರಳಿ ನೋಡ್ರಿ, ಒಂದು ನಿರ್ಲಿಪ್ತವಾಗಿರುವಂಥ ಒಂದು ಇರಬೇಕಂತ ಒಂದು ಚುನಾವಣಾ ಆಯೋಗ ಇದ್ದಿದ್ದು ಇವತ್ತು ಕೇವಲ ಆಡಳಿತಾರೂಢ ಪಕ್ಷದ ಒಬ್ಬ ಗುಲಾಮಪ್ಪ ಏನು ಅನ್ನೋಂಗೆ ಆಗಿಬಿಟ್ಟದು. ಯಾಕಂದರೆ 3 ಜನರಲ್ಲಿ 2 ಒಂದು ಕಡೆ ಆಗಿಬಿಟ್ರೆ ಮುಗಿದೋಗ್ಬಿಡ್ತು. ಆ ಡಿಸಿಷನ್ ತೆಗೆದುಕೊಂಡಿದ್ದು ಅದು ಪಾರ್ಲಿಮೆಂಟ್ ಮೂಲಕ ಅಮೆಂಡ್ಮೆಂಟ್ ಮಾಡಿ ಪ್ರಧಾನಿ ಜೊತೆಗೆ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬರು ನ್ಯಾಯಾಂಗದ ಹೆಡ್ ಅಂದರೆ CJI ಬರಬೇಕಂತ ಏನೋ ಸಲಹೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಆದರೆ ಅಲ್ಲೇ ಇನ್ನೊಂದು ತಪ್ಪೇನು ಮಾಡಿತ್ತಪ್ಪ ಅಂತಂದ್ರೆ ಅದು ನೀವು ತಿದ್ದುಕೋಬೋದು ನಿಮ್ಮ ಪಾರ್ಲಿಮೆಂಟ್ ಮೂಲಕ ಅಂತೇಳಿ ಅದನ್ನು ಹೇಳದೆ ಹೋಗಿದ್ರು. ಅದನ್ನು ಮುಚ್ಚಿಡುಗಿಂದರು ಅದ್ರ ಬಗ್ಗೆ ಇಲ್ಲ ಇನ್ನೊಬ್ಬ ನ್ಯಾಯಾಧೀಶ ಬೇಕಂತ ಹೇಳಿದರೆ ಮುಗಿತಿತ್ತೇನೋ. ಆದರೆ ಈ ಒಂದು ಮೆಜಾರಿಟಿ ಇದ್ದಂತಹ ಪಾರ್ಲಿಮೆಂಟಿಗೆ ಕೊಟ್ಟುಕೊಳ್ಳ ನಮ್ಮ ಮೋದಿಯವರು ಅದನ್ನು ಚಿದ್ದುಕೊಂಡು ನೀವು ಬರೋದು ಬೇಡಪ್ಪ, ನಮ್ಮಲ್ಲೇ CJI ನಾವು ಮಾಡ್ಕೊಳ್ತೀವಿ ಅಂತೇಳಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ಹಾಕ್ಕೊಂಡು ಪೂರ್ತಿ ಅವರು ಒಬ್ಬ ಕೈಗೊಂಬೆ ಈ ಒಂದು ಚುನಾವಣಾ ಆಯುಕ್ತರನ್ನು ಮಾಡಿ ಹೋಗ್ಬಿಟ್ರಿ. ಅದ್ರ ಪರಿಣಾಮ ಇವತ್ತು ಉಣ್ಲಿಕ್ಕೆ ಅದು ಕಣ್ಣಿ ಕಾಣೋ ಸತ್ಯನ. ಅದು ನ್ಯಾಯಾಂಗ ಮಾಡಿ ದೋಷರೇನ್ರಿ ತಪ್ಪರೇನ್ರಿ ನಾವೇನೋ ಟೀಕೆ ಮಾಡ್ಬೋದು, ಇವತ್ತು ಟೀಕೆ ಮಾಡ್ಬೋದು, ಅದು ಶಿಕ್ಷಣ ಅನುಭವಿಸೋದು ಆ ಮತ್ತು ಬೇರೆ. ಬಟ್ ಒಂದು ಥಿಂಗ್ ಏನಪ್ಪ, ಇದು ದೊಡ್ಡ ಹೊಡೆತ ಹೊಡಿತ ಅನ್ನೋದು ಅಷ್ಟು ಸತ್ಯದ. ಮುಂದೆ ಸಂವಿಧಾನಕ್ಕೆ ಅನುಗುಣವಾಗಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಅಗತ್ಯ. ಮತ್ತು ಈಗ ನಾವು ಹಲವು ಸಲ ನಮ್ಮ ಈ ಚರ್ಚೆಯಲ್ಲಿ ಮಾತಾಡಿದ್ವಿ, ಚುನಾವಣೆ ಎನ್ನುವುದನ್ನು ಪ್ರಜಾಪ್ರಭುತ್ವದ ಮೂಲ, ಅದು ಉಸಿರದು. ಚುನಾವಣೆ ಇಲ್ಲೇ ಏನಪ್ಪ ಅಂತಂದ್ರೆ ಒಂದು ನಿಷ್ಪಕ್ಷಪಾತವಾಗಿ ಮತ್ತು ಅದೇ ಕಾಲಕ್ಕೆ ಈ ನಿಷ್ಪಕ್ಷಪಾತದ ಜೊತೆಗೆ ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿ ಇಲೆಕ್ಷನ್ ನಡೀಬೇಕಾಗ್ತದೆ. ಅಂದಾಗ ಯಾರಪ್ಪ ಪ್ರಾಮಾಣಿಕರು ಅಂತೇಳಿ ಮತ್ತು ಇನ್ನೊಂದು ಸ್ವತಃ ಕಾಂಗ್ರೆಸ್ ಮಾಡಿದ ತಪ್ಪನ ಈ ಸೆರೆ ಹಂಚೋದು, ಮತ್ತೇನೋ ಮಾಡೋದು, ದುಡ್ಡು ಹಂಚೋದು, ಇದೆಲ್ಲ ಮಾಡಿ ಈ ಚುನಾವಣಾ ಪ್ರಕ್ರಿಯೆನ ಹಾಳು ಮಾಡಿ ಹೋಗಿಬಿಟ್ಟಿದ್ರು. ಇಲ್ಲೇ ಪ್ರಾಮಾಣಿಕರೇ ಅವಕಾಶ ಕೊಡುವಂಥದ್ದು, ಇವನ್ ಆರೋಪ ಇದ್ದರೂ ಸಹಿತ ಎಲೆಕ್ಷನ್ ನಿಲ್ಲದಂಥ ಒಂದು ವ್ಯವಸ್ಥೆ ಮಾಡಿದ್ದೀರಪ್ಪ ಅಂತಂದ್ರೆ ಅಸಹಜವಾಗಿ ಪ್ರಾಮಾಣಿಕರು ಮಾತ್ರ ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡಿದರೆ ಅದು ಆಗ್ತಿತ್ತು. ಅಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ಆಗೋಗ್ಬಿಟ್ಟು ತಪ್ಪು ಪ್ರೂವ್ ಆಗೋ ತನಕ ಅಂತ ಅದು ಕರೆ ನಮ್ಮ ಸುಳ್ಳು ಅಂತಲ್ಲ, ಅಲ್ಲಿ ತನಕ ಅವರು ನಿಲ್ಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ಈಗ ನಮ್ಮಲ್ಲಿ ಅನೇಕ ಅಪರಾಧಿಯೇ ಕೆಲಸ ಮಾಡಿದಂಥ ಜನ ಇವತ್ತು ಪಾರ್ಲಿಮೆಂಟ್ಲಿ ಸೇರುವಂಥದ್ದು, ಅತಿಯಾಗಿ ದುಡ್ಡು ಗಳಿಸಿದಂಥ ಜನ ದುಡ್ಡಿನ ಬಲದಿಂದ ಪಾರ್ಲಿಮೆಂಟ್ ಸೇರುವಂಥದ್ದು ಇವತ್ತು ಹಾಗೆ ಇವತ್ತು ಅಧ್ವಾನ ಆಗಿಬಿಟ್ಟದ. ಪ್ರಜಾಪ್ರಭುತ್ವದ ಏನಪ್ಪ ಅದು ದುಡ್ಡಿದ್ದವ್ರದ್ದು ಇದು ಅನ್ನೂ ಸ್ಪಷ್ಟ ಆಗ್ತಾಯಿದೆ. ಅಧಿಕಾರ ದುಡ್ಡು ಯಾರ ಕಡೆ ಅದ ಅದು ಪ್ರಜಾಪ್ರಭುತ್ವ ಅನ್ನುವಂಗೆ ಆಗಿಬಿಟ್ಟದ. ಹೀಗಾಗಿ ಇವತ್ತು ಆ ವಿಷಯದಲ್ಲಿ ಚುನಾವಣಾ ಆಯೋಗವನ್ನು ಒಂದು ಏನಪ್ಪ ಅಂದ್ರೆ ನಿಷ್ಪಕ್ಷಪಾತವಾದ ಒಂದು ಸಂಘಟನೆ ಮಾಡಬೇಕು ಅಥವಾ ಒಂದು ಏನಪ್ಪ ಅದಕ್ಕೆ ನಾವು ಏನೋ ನಿಮಗೆ ಗೊತ್ತದೆ ಈಗೆಲ್ಲ ವಿಷಯದಲ್ಲ
ಅದನ್ನು ಯಾರದೇ ಪ್ರಭಾವ ಆಗಿರಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನ ಒಳ್ಳೆಯದನ್ನು ಇಲ್ಲಂತಲ್ಲ, ಇದು ಮೊದಲು ಮಾಡಬೇಕಾಗಿತ್ತು. ಆದರೆ ಈಗ ಅದು ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಒಂದು ಕಡೆ ಚುನಾವಣಾ ಆಯೋಗವನ್ನು ತಿದ್ದಬೇಕಂತ ಏನು ಪ್ರಯತ್ನ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು, ಇದು ಒಳ್ಳೆಯ ಕೆಲಸನ. ಆದರೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇನ್ನೂ ಮಾಡಬೇಕಾದ ಕೆಲಸ ಏನಂದರೆ, ಸ್ವತಃ ತಮ್ಮ ಪಕ್ಷದಲ್ಲಿರುತ್ತಿರುವಂಥ ಅನೇಕ ಭ್ರಷ್ಟರಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತೊಳಿಬೇಕಾಗಿದೆ, ಸ್ವಚ್ಛ ಮಾಡಬೇಕಾಗಿದೆ. ಆನಂತರ ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ ಬರ್ತದೆ. ಇವತ್ತು ಬಿ ಜೆ ಪಿಗರಿಗೆ ಅಗದಿ ಸುಲಭ ಏನಪ್ಪ ಅಂತ ನಿಮ್ಮೆಲ್ಲ ಆರೋಪ ಮಾಡ್ತಾ ಇರ್ತಾರೆ. ನೀವು ಮಾಡಿದಿರಿ, ನಾವು ಮಾಡಿದ್ವಿ, ನೀವು ಮಾಡಿದ್ರಿ, ನಾವು ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವ್ರ ಮುಂದೆ ಇರುತ್ತಿರುವಂಥ ಅತ್ಯಂತ ಕಠಿಣ ಸವಾಲು ಏನಪ್ಪ ಅಂದರೆ, ಇಲ್ಲಿಯ ಭ್ರಷ್ಟ ರಾಜಕಾರಣಿಗಳು ಕಿತ್ತಾಕುವಂಥದ್ದು ಅಂತ. ಇಲ್ಲಿ ಕಾಂಗ್ರೆಸ್ನಲ್ಲಿ ಭೂ ಮಾಫಿಯಾದವರಿದ್ದಾರೆ, ಸರಾಯಿ ಮಾಫಿಯಾದವರಿದ್ದಾರೆ, ದುಡ್ಡುಗಳಿದ್ದಾರೆ, ಅನೇಕ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಅಂಥ ಅಪರಾಧಿ ಹಿನ್ನೆಲೆ ಇದ್ದಂಥವ್ರು ದೂರ ಸರಿಸ್ಬೇಕಾಗಿದ್ದು ಮೊದಲೇ ಕೆಲಸ. ಮತ್ತು ಇನ್ನೊಂದು ಬಹಳ ಮಹತ್ವದ ಕೆಲಸ ಏನಪ್ಪ ಅಂದರೆ, RSSಗೆ ಸಮಾನವಾಗಿದ್ದಂಥ ಸೇವಾದಳವನ್ನು ಪುನರುಜ್ಜೀವನ ಮಾಡಬೇಕಾಗಿದೆ. ಅಲ್ಲಿ ಪ್ರಾಮಾಣಿಕರು, ಯೋಗ್ಯರು ಒಂದು ಎಲೆಕ್ಷನ್ ನಿಲ್ಲಬೇಕಾದ್ರೂ ಸಹಿತ ಸೇವಾದಳಕ್ಕೆ ಹೋಗಿ ಬಂದವ್ರಿಗೆ ಎಲೆಕ್ಷನ್ ಟಿಕೆಟ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಯಾಕಂದರೆ ಸೇವಾದಳದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಅದು ಎಲ್ಲರನ್ನು ಸಮಾನವಾಗಿ ಸಮಾನ ನೆಲೆಗಟ್ಟಿನಲ್ಲೇ ಬೆಳೆಸುವಂಥ ಒಂದು ಸಂಸ್ಥೆ. ಒಬ್ಬ ಗಾಂಧೀಜಿಯವರು ವಿಚಾರಧಾರೆ ನೆಲೆಗಟ್ಟಿನಲ್ಲೇ ವಿನೋಬ ಭಾವೆಯವರಾಗಿರ್ಬೋದು, ನಮ್ಮ ಹರ್ಡೇಕರ್ ಮಂಜಪ್ಪನಂಥವರಾಗಿರ್ಬೋದು, ಇವರೆಲ್ಲ ಒಂದು ತಯಾರು ಮಾಡಿದಂಥ ಒಂದು ಅತ್ಯಂತ ಬಲಿಷ್ಠವಾದಂಥ ಸೇವಾ ಸಂಸ್ಥೆ. ಆ ಸೇವಾ ಸಂಸ್ಥೆಯನ್ನು ಇವತ್ತು ಪುನರುಜ್ಜೀವನ ಮಾಡೋದು ಭಾಳ ಅವಶ್ಯಕ. ನೀವು ಎಷ್ಟೋ ಇಡೀ ದೇಶ ತುಂಬ ತಿರುಗಿದ್ರು ಮಾಡಿದ್ರು, ನಿಮಗೊಂದು ಸಂಘಟನೆ ಬೇಕೆಂದು. ಆ ಸಂಘಟನೆ ಇವತ್ತು ಕಾಂಗ್ರೆಸ್ನಲ್ಲಿಲ್ಲ. ಅದನ್ನು ಸ್ವತಃ ಕಾಂಗ್ರೆಸ್ಸಿಗರ ಕೊಲೆ ಮಾಡಿ ಪಾದು ಸರಿಸಿಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಹೊರಗಿನ ದುಡ್ಡಿದ್ದಂಥ ಜನ, ಮತ್ತಾರು ಜನ, ಅಪರಾಧಿಗಳು ಎಲ್ಲ ಬರೋದ್ರಿಂದಾಗೆ ಇವತ್ತು ಕಾಂಗ್ರೆಸ್ ಗಬ್ಬೆದ್ದು ಹೋಗ್ಬಿಟ್ಟದು. ಹೀಗಾಗಿ ಕಾಂಗ್ರೆಸ್ಸಿಗೆ BJPನ ಗೆಲ್ಲೋದು ಅಸಾಧ್ಯ ಆಗ್ತಾಯಿದೆ ಅಂತ. ಯಾಕಂದರೆ BJP ಹಿಂದೆ ಒಂದು ದೊಡ್ಡ ಸಂಘಟನೆ ಇದೆ RSS. ಆ RSS ಸಂಘಟನೆ ಇವತ್ತು ಇಡೀ ದೇಶದ ವ್ಯಾಪ್ತಿ ಎಲ್ಲ ಕಡೆ ಹೋಗ್ಬಿಟ್ಟದು, ದೇಶದ ನರನಾಡಿಗಳಲ್ಲಿ ಸೇರಿಬಿಟ್ಟದು. ಇದು ಗಾಂಧೀಜಿಯವರು ಏನು ಕಾಂಗ್ರೆಸ್ನ ಬೆಳೆಸಿದಾರಲ್ಲ, ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟದೆ ಇವತ್ತು. ಅದಕ್ಕೆ ಗಾಂಧೀಜಿಯವ್ರ ನೆಲಗಟ್ಟಿನ ಒಂದು ಸೇವಾ ದಳ ಬೇಕಾಗಿದೆ. ಅಲ್ಲಿ ಹೋದಂಥವ್ರಿಗೆ ಮಾತ್ರ ಟಿಕೆಟಪ್ಪ ಅನ್ನುವಂಥದ್ದು ಈ ಒಂದು ಹೋರಾಟ ಮಾಡಬೇಕಾಗಿದೆ. ಸ್ವತಃ ಕಾಂಗ್ರೆಸ್ ತೊಳಿಬೇಕಾಗಿದೆ, ಇವತ್ತು ಸ್ವಚ್ಛ ಮಾಡಬೇಕಾಗಿದೆ. ಅದಾದಾಗ ಏನಾದರೂ ಇವರೇನು ಕಠಿಣವಾದ ನಿರ್ಧಾರ ತಗೋಬೇಕಾಗಿದ್ದು. ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ, ಖರ್ಗೆ ಅವ್ರ ಮೇಲೆ ಆರೋಪಗಳಿದ್ದಾವೆ ಸಾಕಷ್ಟು ಸಂಸ್ಥೆಗಳು ಮಾಡ್ಕೊಂಡಿದ್ದಾರಪ್ಪ, ಮಾಡಿದ್ದಾರೆ. ನೀವು ಅದು ಸ್ವತಃ ಮೋದಿಯವ್ರು ಹೇಳ್ತಾರೆ ಇವಾಗ. ಅಂದಾಗ ಇವ್ರೇನು ಇದನ್ನು ಹೊಸ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ. ಆರೋಪ ಇಲ್ಲದಂಥ ಜನ ಹುಡುಕಬೇಕಾಗಿದೆ. ಸ್ವತಃ ಇವರು ರಾಹುಲ್ರ ಮೇಲೂ ಅದಾವೆ, ಇಲ್ಲಂತಲ್ಲ. ಆರೋಪ ಮಾಡೋದು ಬೇರೆ ವಿಷಯ. ಬಟ್ ಇವತ್ತು ಪ್ರಾಮಾಣಿಕವಾಗಿ ತೊಳೆದ ಒಬ್ಬ ವ್ಯಕ್ತಿ ಆಗಿದ್ದಾರೆ ರಾಹುಲ್ ಗಾಂಧಿ ಅವರು. ಮತ್ತು ಈಗ ಹಳೆಯ ತಲೆಮಾರಿನ ಕೆಲವೊಂದಿಷ್ಟು ಜನ ತಂತ್ರ ಹೋಗ್ತಾ ಇದ್ದಾರೆ. ಕಮಲ್ನಾಥ್ ಆಗಿರ್ಬೋದು, ಅಥವಾ ಒಬ್ಬ ಹಿಂದೆ ಅಶೋಕ ಅಂತ ಬರ್ತಾಯಿದ್ರು ಮಹಾರಾಷ್ಟ್ರದಲ್ಲೇ. ಇನ್ನು ಚೌಹಾಣ್ ಅಂತವ್ರಾಗಿರು, ಮತ್ತು ಯಾರು ಬಂದು ಹೋಗಿದ್ದಾರೆ. ಇವತ್ತೆಲ್ಲ ಸ್ವಚ್ಛ ಆಗ್ತಾಯಿದೆ ತಂತಾನೆ, ವಯಸ್ಸಿಗೆ ತಕ್ಕಂಗೆ, ಕಾಲಕ್ಕೆ ತಕ್ಕಂಗೆ. ಅದ್ರ ಜೊತೆಗೆ ಇನ್ನಷ್ಟು ರಾಹುಲ್ ಗಾಂಧಿಯವರು ಹೊಸ ಜೀವಗಳನ್ನು, ಹೊಸ ಹೋರಾಟಗಾರರನ್ನ ಇದನ್ನು ಸೇರಿಸಿಕೊಂಡು ಇದನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಇದು ಒಂದು ಹೊಸ ಇನ್ನಷ್ಟು ಹೆಚ್ಚಿನ ಶಕ್ತಿ ಪಡಲಿಕ್ಕೆ ಸಾಧ್ಯ. ಈಗಾಗಲೇ ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅದನ್ನು ಸುಳ್ಳಿನಲ್ಲ. 99 ಸೀಟುಗಳನ್ನು ಅಥವಾ MP ಆರಿಸೋರು ಸಣ್ಣ ಮಾತಲ್ಲ. ಅದು ಇನ್ನೂ ಸ್ವಲ್ಪ ಸ್ವಚ್ಛ ಆದ್ರೆ, ಇನ್ನೂ ಸ್ವಲ್ಪ ಸೇವಾದಳದ ಒಂದು ಪ್ರಭಾವವನ್ನು ಇಲ್ಲಿ ಬೆಳೆಸಿದ್ರೆ, ಒಂದು ಸಂಘಟನೆ ಬೆಳೆಸಿದ್ರೆ ಇನ್ನಷ್ಟು ಕಾಂಗ್ರೆಸ್ ನಿಶ್ಚಿತವಾಗಿ ಈ ದೇಶದಲ್ಲಿ ತನ್ನ ಜೀವಂತಿಗೆ ಪಡೀಲಿಕ್ಕೆ ಸಾಧ್ಯದ ಅಂತ. ಇವತ್ತೇನು ಕೆಲವೊಂದು ರಾಜ್ಯಗಳಿಂದ ನೀವು ಅಧಿಕಾರ ಪಡ್ಕೊಂಡಿದ್ರಿ, ಆ ರಾಜ್ಯಗಳಲ್ಲಿ ಅಟ್ಲೀಸ್ಟ್ ನೀವು ಬೆಳೆಸೋದ ಪ್ರಯತ್ನ. ಯಾಕೆಂದರೆ RSSಗೂ ಪ್ರಬಲವಾದಂಥ ಒಂದು ಸಂಘಟನೆ ಇವತ್ತು ಬೇಕಾಗಿದೆ. ಅದು ಕಾಂಗ್ರೆಸ್ಸಿನ ದೊಡ್ಡ ಕೊರತೆ. ಆ ಕೊರತೆ ನೀಗಿಸುವಂಥ ಕೆಲಸ ಮೊದಲಾಗಲಿ. ಜೊತೆಗೆ ಇವೆಲ್ಲ ಹೋರಾಟಗಳು, ಬೀದಿ ಹೋರಾಟ ಮಾಡಿರಿ, ಬೇಡ ಕಾನೂನು ಪ್ರಕಾರ ಹೋರಾಟ ಮಾಡಿರಿ, ಎಲ್ಲನೂ ಕಾನೂನೆಲ್ಲ ಈ ಮೋದಿಯವ್ರ ಪರ ಆಗಿದ್ದಂತಲ್ಲ. ಆದರೆ ಹೆಚ್ಚಿಗೆ ಈಗ ಬಂದಂಥ ಡಿಸಿಷನ್ಗಳು ಆ ರೀತಿ ಇರೋದ್ರಿಂದಾಗೆ ಸಹಜವಾಗಿ ಯಾರಿಗಾದರೂ ಈ ನ್ಯಾಯದ ಸಮಸ್ಯೆ ಬರುವಂಥದ್ದು. ಮತ್ತು ಇದ್ರ ಮೇಲೆ ಪ್ರಶ್ನೆ ಇಲ್ಲ. ಎಲೆಕ್ಷನ್ ಕಮಿಷನ್ ಪಾಪ ಅವರು ಯಾರು ರಾಕೇಶನ್ ಕೊಡಿಸ್ಲಿ, ಮತ್ತೊಬ್ಬರು ಕೊಡಿಸ್ಲಿ, ಮೋದಿ ಅವ್ರು ಏನು ಹೇಳ್ತಾರೆ, ಆ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗುವಂಥ ಪಾಪ ಅವರು. ಅಧಿಕಾರಶಾಹಿ ಜನ ಅಂದರೆ ಏನ್ರಿ, ಒಂದು ರೀತಿ ಗುಲಾಮರೇ ಅವರು. ಅಧಿಕಾರಶಾಹಿ ವಿರೋಧ ಶಾಹಿಗಳು ವಿಶೇಷವಾಗಿ ಸರ್ಕಾರದ ವಿರುದ್ಧ ಎಂದೂ ಒಂದು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಬುದ್ಧಿವಂತಿರ್ಬೋದು, ಓದಿರ್ಬೋದು, ಮತ್ತೇನು ಮಾಡಿರ್ಬೋದು. ಸರ್ಕಾರದ ಒಂದು ಸಣ್ಣ ಮಾತಾಡೋದು ತಪ್ಪಂತ ಹೇಳಕೊಂಡ್ರೆ ಅನಿಸ್ತಾರೆ, ಬೇಡಪ್ಪ ನಮ್ಗೆ ಸಾರಿ ಬೇಡ, ನಮಗೇನಿತ್ತು ಅಷ್ಟು ಕೆಲಸ ಮಾಡ್ತೀವಿ, ನಮ್ಮ ಪಗಾರ ಅದೀವಿ, ಆರಾಮದೀವಿ, ನಾವು ನಮ್ಮ ಹೆಂಡರು ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಲಂಡನ್ದಾಗ ಇದ್ದಾರೆ, ಫಾರಿನ್ದಾಗ ಅಂತ ಅಡ್ಡಾಡ್ತಾರೆ ಅವರು.
ಆದರೆ ಅದ್ರ ಹೊಡೆದು ಯಾರು ಬಿಡ್ತದೆ ಈ ದೇಶದ 90% ಜನರು ಹೊಡೆದು ಬಿಡ್ತಾ ಇದೆ ಅನ್ನೋದು. ಯಾಕೆ ಹೊಸ ವ್ಯವಸ್ಥೆ ಬರ್ತಾ ಇಲ್ಲ, ಬಡತನ ಹೋಗ್ತಾ ಇಲ್ಲ, ನಿರುದ್ಯೋಗ ಹೋಗ್ತಾ ಇಲ್ಲ, ಬೆಲೆ ಏರಿಕೆ ನಿಲ್ತಾ ಇಲ್ಲ. ಇವಕ್ಕೆಲ್ಲದಕ್ಕೂ ಪರಿಹಾರ ಇರೋದಂದ್ರೆ ಇವತ್ತು ಕಾಂಗ್ರೆಸ್ ಮಾತ್ರ ಸ್ವಚ್ಛ ಆಗ್ಬೇಕಾಗಿದೆ, ಇನ್ನೂ ಸ್ವಚ್ಛ ಆಗ್ಬೇಕಾಗಿದೆ. ಈ EVMಗೂ ಬೆನ್ನತ್ತಿ ಅದು ಹೋರಾಟ ಮಾಡಲಿ. ಬ್ಯಾಲೆಟ್ ಪೇಪರ್ ಭಾಳ ಉತ್ತಮ, ಅಡ್ಡಿ ಇಲ್ಲ, ಒಳ್ಳೆಯ ಯೋಜನೆ. ಮತ್ತು ಕೋರ್ಟ್ಗೆ ಹೋದ್ರು ಡಿಸಿಷನ್ ಬದಲಾಗೋದು. ಮನೆ ಈಗ ಹೇಳಿಬಿಟ್ಟರು, ಹಾಗೆ ನಿಮ್ಮ ರಾಜ್ಯಗಳು ಎಲ್ಲ ಆಯ್ಕೆ ಮಾಡಿದ್ರಿ, ಅಲ್ಲಿ ನೀವು ರಿಸೈನ್ ಮಾಡಿರಿ. ನೋಡ್ನು ಅದ್ರ ವಿರೋಧವಾಗಿ EVM ವಿರುದ್ಧವಾಗಿ ಗೆದ್ದಾಗ EVM ಬೇಕು, ಸ್ವತಃ EVM ಬೇಡದ್ರೆ ಏನಂತ ಅವ್ರು ಕೇಳ್ತಾರೆ. ಅದು ತಪ್ಪೇನಿಲ್ಲ ಅದ್ರೊಳಗೆ. ಹಂಗೆ ಕೇಳಿದಾಗ ಅದಕ್ಕೆ ನೀವಾದರೂ ಹೌದಪ್ಪ ನೀವು ರಾಜೀನಾಮೆ ಕೊಟ್ಟು ಬಿಟ್ಟು ಬಿಡಬೇಕಾಗಿತ್ತು, ಅದು ಸತ್ಯದ. ಯಾಕೆ ಎಲೆಕ್ಷನ್ ನಿಲ್ಲಂದ್ರೆ ಒನ್ ಸೈಡೆಡ್ ಆಗಿ ಮಾಡ್ಕೊಂಡು ಹೋಗಿಬಿಡ್ತಾರೆ ಅವರು. ಅದನ್ನು ಮಾಡಲಾರ್ದು ನಿಂತು ಗೆದ್ದು ಅಧಿಕಾರ ಬಿಟ್ಟು ಇನ್ನೇನು ಎಲೆಕ್ಷನ್ ಆಗಲಿ ಬ್ಯಾಲೆಟ್ ಮೇಲೆ ಅಂತ ನೀನು ಯಾಕೆ ಕೇಳಬಾರ್ದು ಅಂಥೇಳಿ BJP ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿಯವರು ಮರುಚಿಂತನೆ ಮಾಡಬೇಕು. ಯಾಕಂದರೆ ಖರ್ಗೆ ಅವ್ರ ಮೇಲೂ ಆರೋಪಗಳು ಸಾಕಷ್ಟಿದೆ. ಅವ್ರ ಬಗ್ಗೆ ಸ್ವಲ್ಪ ರಾಹುಲ್ ಮೇಲೆ ಇದ್ದರೂ ಸಹಿತ ಅದೊಂದೇ ಇಲ್ಲಿವರೆಗೆ ನಾವು ಕೇಳಿದಂಥದ್ದು ನ್ಯಾಷನಲ್ ಹೆರಾಲ್ಡ್ ಮೇಲೆ. ಅದನ್ನ ಬಿಟ್ಟು ಉಳಿದು ಯಾವುದು ನಾವು ಇವ್ರಿಗೆ ಕೇಳಿಲ್ಲ. ಮತ್ತು ಹಿಂದಿನ ಅವ್ರು ಸಹಜ ಶ್ರೀಮಂತಿಗೆ ಮನೆತನದ ಮೇಲೆ ಬಂದಂಥವ್ರು ಇದ್ದಾರೆ. ತಪ್ಪುಗಳಾಗಿರ್ಬೋದು, ಹಿಂದೆ ಯಾರೋ ಮಾಡಿದ ತಪ್ಪಿಗೆ ಇವತ್ತು ಅಜ್ಜ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡೋದು ಎಷ್ಟು ಒಳ್ಳೆಯದು ಅನ್ನೋ ಸಹಿತ ನಾವು ಮರುಚಿಂತನೆ ಮಾಡಬೇಕಾಗ್ಯದ. ಇವತ್ತು ಅವ್ರು ಏನಾಗ್ಯದಪ್ಪ ಅಂದ್ರೆ ಒಂದು ರೀತಿ ಪುಟ್ಟ ಚಿನ್ನದಂಗೆ ಆಗ್ತಾಯಿದ್ದಾರೆ ರಾಹುಲ್ ಗಾಂಧಿ ಅವರು ಇದನ್ನು ಚಿಂತನೆ ಮಾಡಿ ಸೇವಾ ದಳವನ್ನು ಮೇಲೆ ಬಸಲಿ. ಜೊತೆಗೆ ಈಗೇನು ಆಯ್ಕೆ ಆಗಿ ಬಂದಾರೆ ತಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಇನ್ನುಳಿದಲ್ಲಿ ಆಗಿರ್ಬೋದು, ಇವಾಗ ರಿಸೈನ್ ಮಾಡಿಸಿ ಸರ್ಕಾರ 3 ರಿಸೈನ್ ಮಾಡಿಸಿ ನಮ್ಮ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಮಾಡುತ್ತೆ ಯಾಕೆ ಬೇಡಬಾರ್ದು. ಇದಕ್ಕೆ ಒಂದೇ ನೋಡ್ರಿ, ನಮ್ಮಲ್ಲಿ ಒಂದು ಗಾದೆ ಮಾತದ, ವಜ್ರಕ್ಕೆ ವಜ್ರ ಮದ್ದಂತ. ಅದು ಸಾಧ್ಯ ಇದಲ್ಲ ರಾಹುಲ್ ಗಾಂಧಿ ಅವರು ಅಂದಾಗ ನಿಮ್ಮ ಪಾರ್ಟಿಗೆ ಇನ್ನೂ ಬಲ ಬರ್ಲಿಕ್ಕೆ ಸಾಧ್ಯ. ಬಟ್ ಇವತ್ತಿಗೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಶಕ್ತಿ ಪಡಲಿಕ್ಕೆ ಹಚ್ಚಿದ್ರು ಮಾತ್ರ ಸುಳ್ಳೇನಲ್ಲ. ನಿಮ್ಮ ಈ ಒಂದು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಇದೇ ಮೇನ್ ಕಾರಣವಿನ ಇನ್ನುಳಿದ ಯಾವ ರಾಜಕಾರಣ ನಿಮ್ಮಲ್ಲಿ ಇಲ್ಲ ಅಂತ ಅವ್ರು ಹೇಳ್ಕೊಳ್ಳುವಂಥವ್ರು ಎಲ್ಲರ ಮೇಲೂ ಆರೋಪಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ನೆಲ ಕಚ್ಚಿತ್ತು. ನೆಲ ಕಚ್ಚೋದು ಕಾರಣ ಸ್ವತಃ ನೀವೇ. ಅದಕ್ಕೆ ಪ್ರಬಲವಾದ ನಾಯಕ ಬಂದ ಮೋದಿಯವರು ನಿಮ್ಮ ದೋಷಗಳನ್ನ ತೋರಿಸಿ ಹೊಡೆದ್ರು. ಇವತ್ತು ಅವರು ಇನ್ನೊಂದು ಕಾಂಗ್ರೆಸ್ ಆಗಿದ್ದಾರೆ, ಆ ಮಾತು ಬೇರೆ. ಆದರೆ ಕಾಂಗ್ರೆಸ್ ಮೇಲೆ ಹೇಳಬೇಕಾಗಿದ್ದಾರೆ ರಾಹುಲ್ ಗಾಂಧಿಯವರು ಈ ಹಿನ್ನೆಲೆಯಲ್ಲೇ. ಅಂದರೆ ಒಂದನೇದು ಸೇವಾದಳ ಮಾಡಲಿ, ಎರಡನೇದು ಈ ಗೆದ್ದು ಬಂದಂಥ ರಾಜ್ಯಗಳನ್ನು ಭೇಟಿ ಕೊಟ್ಟಿವಿ ನೀವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿರಿ ಅಂತ ಚಾಲೆಂಜ್ ಮಾಡಲಿ. ಅಂದಾಗ ಮಾತ್ರ ನಿಮಗೆ ಇನ್ನೂ ಅಷ್ಟು ನೈತಿಕ ಬಲ ಬರ್ತದೆ ನನ್ನ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ? ಇದು ಸರಿ ಅನಿಸ್ತದನ ಸರಿನಾ ತಪ್ಪೋ ನಿಮಗೆ ಬಿಟ್ಟಿದ್ದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಸತ್ಯದ ಕೈಯಿಂದ ವಂದನೆಗಳು.